ವೀರಶೈವ ಲಿಂಗಾಯತರು ಅವ್ರು ಯಾವ ಸರ್ಟಿಫಿಕೇಟ್ ತೊಗೊಂಡಾರ? ಪಾಪ ದಲಿತರ ಹಕ್ಕು ಕಸ್ಕೊಂಡಾರ. ಈಗ ನಾ SC ಸರ್ಟಿಫಿಕೇಟ್ ತೊಗೊಂಡ್ರೆ ನಮ್ಮ ಮನುಷ್ಯತ್ತಾರೆ. ನಾವೊಂದು ಸ್ಪೃಶ್ಯ ಜನಾಂಗ ಅಸ್ಪೃಶ್ಯ ಜನಾಂಗ ಅಂತ ಬಾಬಾ ಸಾಹೇಬ್ರು 2 ವರ್ಗ ಮಾಡ್ಯಾರ. ಸಾವಿರಾರು ವರ್ಷಗಳಿಂದ ಯಾವ ಜನಾಂಗವನ್ನು ಇವತ್ತು ತುಳಿದಾರ, ಅವ್ರನ್ನ ಊರಿನಿಂದ ದೂರ ಇಟ್ಟಾರ, ಅಂಥ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ಕೊಟ್ಟಾರ. ಈಗ ನಾ ಲಿಂಗಾಯತಾಗಿ ನಾಳೆ SC ಸರ್ಟಿಫಿಕೇಟ್ ತೊಗೊಂಡ್ರೆ ಅದಕ್ಕೆ ನಾವು ಮೊನ್ನೆ ಹೇಳಿದ್ದು ವಿಧಾನಸಭೆಯಲ್ಲಿನೂ ಇವತ್ತು ಚರ್ಚೆ ಆಗಲಕತ್ತಿದ್ದು SC ST ಜನಾಂಗದ ದುಡ್ಡು ಏನಿದೆ, ದುರ್ದೈವ ಅಂದ್ರೆ ಅದಕ್ಕೆ ಖರ್ಚು ಮಾಡ್ಯಾರಂದು 24,000 ಕೋಟಿ ರೂಪಾಯಿ. ಅವ್ರು ಅದನ್ನು ನೋಡಿಬಿಟ್ರೆ ಇವ್ರು ದಲಿತರು ಎಷ್ಟು ವಿರೋಧಿ ಅದಾರ ನೋಡ್ರಿ. ಆ ಕೊಡಗು ಒಳಗೆ ಬೇಲಿ ಹಾಕ್ಯಾರತ್ತೆ, ಅದಕ್ಕೆ ಹುಲಿಗಳು ಮತ್ತು ಆನೆಗಳು ಬರಬಾರ್ದತ್ತ. ಎದರೊಬ್ಬರು ದೊಡ್ಡದು SC ST ಜನಾಂಗದ ಅಭಿವೃದ್ಧಿಗೆ ಇರುವಂಥ ದುಡ್ಡು. ಯಾವುದೋ ಒಂದು ಹೈಸ್ಕೂಲ್ ಕಟ್ಟಾರ, SC ST ಜನಾಂಗದ ದುಡ್ಡು. SC ST ಜನಾಂಗದ ದುಡ್ಡು ಅವ್ರ ಅಭಿವೃದ್ಧಿಗೆ ಹೋಗ್ಬೇಕು. ಅವ್ರಿಗೆ ಮನೆ ಕಟ್ಟಿಕೊಡ್ರಿ, ಅವ್ರ ಓಣ್ಯಾಗ ರೋಡ್ ಮಾಡಿರಿ, ಅವ್ರಿಗೆ ಕುಡಿ ನೀರಿನ ವ್ಯವಸ್ಥೆ ಮಾಡಿರಿ, ಅವ್ರಿಗೆ ಎಲ್ಲೆಲ್ಲಿ ಸರ್ಕಾರಿ ಇದಾವೆ ಕಾಂಪ್ಲೆಕ್ಸ್ ಅದಾವೆ. ಇಲ್ಲಿ ನಾವು ಎಲ್ಲೊಂದು ಕಾಂಪ್ಲೆಕ್ಸ್ ಕಟ್ಟಿವಿ, ಅದು SC ST ಬಿಟ್ಟರೆ ಯಾರಿಗೂ ಕೊಡಕ್ಕೆ ಬರೋದಿಲ್ಲ. ಇಲ್ಲೇನು ಕಟ್ಟಿವಲ್ಲ, ಪೂರ್ತಿ SCP TSP ಹಣದಿಂದ ಕಟ್ಟಿವಿ ನಾವು. ಇವತ್ತು ನಾವು ಅಲ್ಲಿ SC ST ಜನಾಂಗದವ್ರಿಗೆ ಉದ್ಯೋಗ ಮಾಡ, ಈಗ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಲ್ಲ. ಒಂದು ಅಂಗಡಿ ಹಾಕಿಕೊಟ್ರೆ ಒಬ್ಬ SC ಒಬ್ಬ ಯುವಕ ಹೊಟ್ಟೆ ತುಂಬ್ಕೋತಾನೆ, ಜೀವನ ಮಾಡ್ತಾನೆ. ಅದನ್ನು ಬಿಟ್ಟು ಈ ನಿಮ್ಗೆ ಅದು ಮೊನ್ನೆ ಲಿಸ್ಟು ಓದಿದ್ರು ಇಷ್ಟು ಕ್ಯಾಟ್ ಅನ್ನಿಸ್ತದ. SC TSP ದುಡ್ಡು ದಲಿತರ ಖರ್ಚು ಮಾಡೋದು ಬಿಟ್ಟು ಇಂಥ ಜನರಲ್ ಗಾರ್ಡನ್ ಅಭಿವೃದ್ಧಿಗೆ ಕೊಟ್ಟಾರ. ಗಾರ್ಡನ್ಗೆ ದಲಿತರ ಅಭಿವೃದ್ಧಿಗೆ ಏನು ಸಂಬಂಧ ರೀ? ಗಾರ್ಡನ್ ಎಲ್ಲರಿಗೂ ಬರ್ತದೆ. ನಾವು ಅದ್ರ ಸ್ಪೀಕರ್ ಹೇಳ್ತಾರೆ, ಇಲ್ಲ ಅಲ್ಲಿ ಗುಡ್ಡಗಾಡ್ದಾಗ SC ST ಜನಾಂಗ ಬಾಯಿರ್ತಾರೆ, ಅವ್ರಿಗೆ ರಕ್ಷಣೆಗಾಗಿ ನಾವು ಬೇಲಿ ಹಾಕಿವಿ ಅಂದ್ರೆ ಆ ಹುಲಿ ಗುರ್ತಾಗ್ತದನ್ನು. ಇದು SC ST ಅದು ಬೇಲಿ ಹಾಕ್ಯಾರ, ಅವರಿಗೆ ಕಡಿಬಾರ್ದು. ಲಿಂಗಾಯತರಿಗೆ ಬಂದ್ರೆ ಕಡಿಬೇಕು, ಬ್ರಾಹ್ಮಣರಿಗೆ ಬಂದ್ರೆ ಕಡಿಬೇಕು, ಮರಾಠರು ಬಂದ್ರೆ ಕಡಿಬೇಕು ಅಂದರೆ ಇಷ್ಟು ಅಲ್ಲಿಂದ ಒಮ್ಮೆನ ಹಿಂಗೆ ಅಂದ್ಕೊಳ್ಳೆ ಸ್ಪೀಕರ್ ವಾಪಸ್ ತೊಗೊಂಡು ಎತ್ತಾಡ್ರಿ, ಮುಗಿಸಿ ವಾಪಸ್ ತೊಗೊಂಡ್ರಿ. ಅಂದರೆ ಯಾವ ರೀತಿ ಕಾಂಗ್ರೆಸ್ನಾಗಲಿ ದಲಿತರ ಮೇಲೆ ಇವತ್ತು ನೋಡಿರಿ, ಮುಸ್ಲಿಮ್ದು ಯಾವುದೇ ಫಂಡ್ ವಾಪಸ್ ತೊಗೊಂಡಿಲ್ಲ ಮತ್ತು ದುರುಪಯೋಗ ಮಾಡ್ಕೊಂಡಿಲ್ಲ. ಅವ್ರು ಹೆಚ್ಚು ಕೊಟ್ಕೋತ ಹೊಂಟಾರ. 150 ಕೋಟಿ ರೂಪಾಯಿ ವಕಫದ್ದು ಕಂಪೌಂಡ್ ಕಟ್ಲಾಕ್ ಕೊಡ್ತೀನಿ ಅಂತ. ಅವ್ರು ಅಷ್ಟೇ ಓಟ್ ಹಾಕಿದ್ದಾರೆ. ಅವ್ರು ಏನು ಅಟ್ಟೆ ಓಟ್ ಹಾಕ್ಬೇಕು. ನಮ್ಮ ಮಂದಿ ಬುದ್ಧಿ ಬರ್ಬೇಕಿನ. ನಾವು ವೀರಶೈವ ಲಿಂಗಾಯತರು ಅವ್ರು ಯಾವ ಸರ್ಟಿಫಿಕೇಟ್ ತೊಗೊಂಡಾರ? ಪಾಪ ದಲಿತರ ಹಕ್ಕು ಕಸ್ಕೊಂಡಾರ. ಈಗ ನಾ SC ಸರ್ಟಿಫಿಕೇಟ್ ತೊಗೊಂಡ್ರೆ ನಮ್ಮ ಮನುಷ್ಯತ್ತಾರೆ. ನಾವೊಂದು ಸ್ಪೃಶ್ಯ ಜನಾಂಗ ಅಸ್ಪೃಶ್ಯ ಜನಾಂಗ ಅಂತ ಬಾಬಾ ಸಾಹೇಬ್ರು 2 ವರ್ಗ ಮಾಡ್ಯಾರ. ಸಾವಿರಾರು ವರ್ಷಗಳಿಂದ ಯಾವ ಜನಾಂಗವನ್ನು ಇವತ್ತು ತುಳಿದಾರ, ಅವ್ರನ್ನ ಊರಿನಿಂದ ದೂರ ಇಟ್ಟಾರ, ಅಂಥ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ಕೊಟ್ಟಾರ. ಈಗ ನಾ ಲಿಂಗಾಯತಾಗಿ ನಾಳೆ SC ಸರ್ಟಿಫಿಕೇಟ್ ತೊಗೊಂಡ್ರೆ ಅದಕ್ಕೆ ನಾವು ಮೊನ್ನೆ ಹೇಳಿದ್ದು ವಿಧಾನಸಭೆಯಲ್ಲಿನೂ ಇವತ್ತು ಚರ್ಚೆ ಆಗಲಕತ್ತಿದ್ದು SC ST ಜನಾಂಗದ ದುಡ್ಡು ಏನಿದೆ, ದುರ್ದೈವ ಅಂದ್ರೆ ಅದಕ್ಕೆ ಖರ್ಚು ಮಾಡ್ಯಾರಂದು 24,000 ಕೋಟಿ ರೂಪಾಯಿ. ಅವ್ರು ಅದನ್ನು ನೋಡಿಬಿಟ್ರೆ ಇವ್ರು ದಲಿತರು ಎಷ್ಟು ವಿರೋಧಿ ಅದಾರ ನೋಡ್ರಿ. ಆ ಕೊಡಗು ಒಳಗೆ ಬೇಲಿ ಹಾಕ್ಯಾರತ್ತೆ, ಅದಕ್ಕೆ ಹುಲಿಗಳು ಮತ್ತು ಆನೆಗಳು ಬರಬಾರ್ದತ್ತ. ಎದರೊಬ್ಬರು ದೊಡ್ಡದು SC ST ಜನಾಂಗದ ಅಭಿವೃದ್ಧಿಗೆ ಇರುವಂಥ ದುಡ್ಡು. ಯಾವುದೋ ಒಂದು ಹೈಸ್ಕೂಲ್ ಕಟ್ಟಾರ, SC ST ಜನಾಂಗದ ದುಡ್ಡು. SC ST ಜನಾಂಗದ ದುಡ್ಡು ಅವ್ರ ಅಭಿವೃದ್ಧಿಗೆ ಹೋಗ್ಬೇಕು. ಅವ್ರಿಗೆ ಮನೆ ಕಟ್ಟಿಕೊಡ್ರಿ, ಅವ್ರ ಓಣ್ಯಾಗ ರೋಡ್ ಮಾಡಿರಿ, ಅವ್ರಿಗೆ ಕುಡಿ ನೀರಿನ ವ್ಯವಸ್ಥೆ ಮಾಡಿರಿ, ಅವ್ರಿಗೆ ಎಲ್ಲೆಲ್ಲಿ ಸರ್ಕಾರಿ ಇದಾವೆ ಕಾಂಪ್ಲೆಕ್ಸ್ ಅದಾವೆ. ಇಲ್ಲಿ ನಾವು ಎಲ್ಲೊಂದು ಕಾಂಪ್ಲೆಕ್ಸ್ ಕಟ್ಟಿವಿ, ಅದು SC ST ಬಿಟ್ಟರೆ ಯಾರಿಗೂ ಕೊಡಕ್ಕೆ ಬರೋದಿಲ್ಲ. ಇಲ್ಲೇನು ಕಟ್ಟಿವಲ್ಲ, ಪೂರ್ತಿ SCP TSP ಹಣದಿಂದ ಕಟ್ಟಿವಿ ನಾವು. ಇವತ್ತು ನಾವು ಅಲ್ಲಿ SC ST ಜನಾಂಗದವ್ರಿಗೆ ಉದ್ಯೋಗ ಮಾಡ, ಈಗ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಲ್ಲ. ಒಂದು ಅಂಗಡಿ ಹಾಕಿಕೊಟ್ರೆ ಒಬ್ಬ SC ಒಬ್ಬ ಯುವಕ ಹೊಟ್ಟೆ ತುಂಬ್ಕೋತಾನೆ, ಜೀವನ ಮಾಡ್ತಾನೆ. ಅದನ್ನು ಬಿಟ್ಟು ಈ ನಿಮ್ಗೆ ಅದು ಮೊನ್ನೆ ಲಿಸ್ಟು ಓದಿದ್ರು ಇಷ್ಟು ಕ್ಯಾಟ್ ಅನ್ನಿಸ್ತದ. SC TSP ದುಡ್ಡು ದಲಿತರ ಖರ್ಚು ಮಾಡೋದು ಬಿಟ್ಟು ಇಂಥ ಜನರಲ್ ಗಾರ್ಡನ್ ಅಭಿವೃದ್ಧಿಗೆ ಕೊಟ್ಟಾರ. ಗಾರ್ಡನ್ಗೆ ದಲಿತರ ಅಭಿವೃದ್ಧಿಗೆ ಏನು ಸಂಬಂಧ ರೀ? ಗಾರ್ಡನ್ ಎಲ್ಲರಿಗೂ ಬರ್ತದೆ. ನಾವು ಅದ್ರ ಸ್ಪೀಕರ್ ಹೇಳ್ತಾರೆ, ಇಲ್ಲ ಅಲ್ಲಿ ಗುಡ್ಡಗಾಡ್ದಾಗ SC ST ಜನಾಂಗ ಬಾಯಿರ್ತಾರೆ, ಅವ್ರಿಗೆ ರಕ್ಷಣೆಗಾಗಿ ನಾವು ಬೇಲಿ ಹಾಕಿವಿ ಅಂದ್ರೆ ಆ ಹುಲಿ ಗುರ್ತಾಗ್ತದನ್ನು. ಇದು SC ST ಅದು ಬೇಲಿ ಹಾಕ್ಯಾರ, ಅವರಿಗೆ ಕಡಿಬಾರ್ದು. ಲಿಂಗಾಯತರಿಗೆ ಬಂದ್ರೆ ಕಡಿಬೇಕು, ಬ್ರಾಹ್ಮಣರಿಗೆ ಬಂದ್ರೆ ಕಡಿಬೇಕು, ಮರಾಠರು ಬಂದ್ರೆ ಕಡಿಬೇಕು ಅಂದರೆ ಇಷ್ಟು ಅಲ್ಲಿಂದ ಒಮ್ಮೆನ ಹಿಂಗೆ ಅಂದ್ಕೊಳ್ಳೆ ಸ್ಪೀಕರ್ ವಾಪಸ್ ತೊಗೊಂಡು ಎತ್ತಾಡ್ರಿ, ಮುಗಿಸಿ ವಾಪಸ್ ತೊಗೊಂಡ್ರಿ. ಅಂದರೆ ಯಾವ ರೀತಿ ಕಾಂಗ್ರೆಸ್ನಾಗಲಿ ದಲಿತರ ಮೇಲೆ ಇವತ್ತು ನೋಡಿರಿ, ಮುಸ್ಲಿಮ್ದು ಯಾವುದೇ ಫಂಡ್ ವಾಪಸ್ ತೊಗೊಂಡಿಲ್ಲ ಮತ್ತು ದುರುಪಯೋಗ ಮಾಡ್ಕೊಂಡಿಲ್ಲ. ಅವ್ರು ಹೆಚ್ಚು ಕೊಟ್ಕೋತ ಹೊಂಟಾರ.
150 ಕೋಟಿ ರೂಪಾಯಿ ಒಕ್ಕಪ್ಪದ್ದು ಕಂಪೌಂಡ್ ಕಟ್ಲಾಕ್ ಕೊಡ್ತೀನಿ ಅಂತ. ಯಾಕೆ ಅವ್ರು ಅಷ್ಟೇ ಓಟ್ ಹಾಕಿದ್ದಾರೆ? ಅವ್ರು ಏನು ಅಟ್ಟೆ ಓಟ್ ಹಾಕ್ಬೇಕು. ನಮ್ಮ ಮಂದಿ ಬುದ್ಧಿ ಬರ್ಬೇಕೇನ. ನಾವು ವೀರಶೈವ ಲಿಂಗಾಯತರು. ಅವ್ರು ಯಾವ ಸರ್ಟಿಫಿಕೇಟ್ ತೊಗೊಂಡಾರ? ಪಾಪ ದಲಿತರ ಹಕ್ಕು ಕಸ್ಕೊಂಡಾರ. ಈಗ ನಾ SC ಸರ್ಟಿಫಿಕೇಟ್ ತೊಗೊಂಡ್ರೆ ನಮ್ಮ ಮನುಷ್ಯತ್ತಾರೆ. ನಾವೊಂದು ಸ್ಪೃಶ್ಯ ಜನಾಂಗ ಅಸ್ಪೃಶ್ಯ ಜನಾಂಗ ಅಂತ ಬಾಬಾ ಸಾಹೇಬ್ರು 2 ವರ್ಗ ಮಾಡ್ಯಾರ. ಸಾವಿರಾರು ವರ್ಷಗಳಿಂದ ಯಾವ ಜನಾಂಗವನ್ನು ಇವತ್ತು ತುಳಿದಾರ, ಅವ್ರನ್ನ ಊರಿನಿಂದ ದೂರ ಇಟ್ಟಾರ, ಅಂಥ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ಕೊಟ್ಟಾರ. ಈಗ ನಾ ಲಿಂಗಾಯತಾಗಿ ನಾಳೆ SC ಸರ್ಟಿಫಿಕೇಟ್ ತೊಗೊಂಡ್ರೆ ಅದಕ್ಕೆ ನಾವು ಮೊನ್ನೆ ಹೇಳಿದ್ದು ವಿಧಾನಸಭೆಯಲ್ಲಿನೂ ಇವತ್ತು ಚರ್ಚೆ ಆಗಲಕತ್ತಿದ್ದು SC ST ಜನಾಂಗದ ದುಡ್ಡು ಏನಿದೆ, ದುರ್ದೈವ ಅಂದ್ರೆ ಅದಕ್ಕೆ ಖರ್ಚು ಮಾಡ್ಯಾರಂದು 24,000 ಕೋಟಿ ರೂಪಾಯಿ. ಅವ್ರು ಅದನ್ನು ನೋಡಿಬಿಟ್ರೆ ಇವ್ರು ದಲಿತರು ಎಷ್ಟು ವಿರೋಧಿ ಅದಾರ ನೋಡ್ರಿ. ಆ ಕೊಡಗು ಒಳಗೆ ಬೇಲಿ ಹಾಕ್ಯಾರತ್ತೆ. ಅದಕ್ಕೆ ಹುಲಿಗಳು ಮತ್ತು ಆನೆಗಳು ಬರಬಾರ್ದತ್ತ. ಎದರೊಬ್ಬರು ದೊಡ್ಡದು SC ST ಜನಾಂಗದ ಅಭಿವೃದ್ಧಿಗೆ ಇರುವಂಥ ದುಡ್ಡು. ಯಾವುದೋ ಒಂದು ಹೈಸ್ಕೂಲ್ ಕಟ್ಟಾರ, SC ST ಜನಾಂಗದ ದುಡ್ಡು. SC ST ಜನಾಂಗದ ದುಡ್ಡು ಅವ್ರ ಅಭಿವೃದ್ಧಿಗೆ ಹೋಗ್ಬೇಕು. ಅವ್ರಿಗೆ ಮನೆ ಕಟ್ಟಿಕೊಡ್ರಿ, ಅವ್ರ ಓಣ್ಯಾಗ ರೋಡ್ ಮಾಡಿರಿ, ಅವ್ರ ಕುಡಿ ನೀರಿನ ವ್ಯವಸ್ಥೆ ಮಾಡಿರಿ. ಅವ್ರಿಗೆ ಎಲ್ಲೆಲ್ಲಿ ಸರ್ಕಾರಿ ಇರೋದು ಕಾಂಪ್ಲೆಕ್ಸ್ ಅದಾವೆ. ಇಲ್ಲಿ ನಾವು ಎಲ್ಲೊಂದು ಕಾಂಪ್ಲೆಕ್ಸ್ ಕಟ್ಟಿವಿ, ಅದು SC ST ಬಿಟ್ಟರೆ ಯಾರಿಗೂ ಕೊಡಕ್ಕೆ ಬರೋದಿಲ್ಲ. ಇಲ್ಲೇನು ಕಟ್ಟಿವಲ್ಲ, ಪೂರ್ತಿ SCP TSP ಹಣದಿಂದ ಕಟ್ಟಿವಿ ನಾವು. ಇವತ್ತು ನಾವು ಅಲ್ಲಿ SC ST ಜನಾಂಗದವ್ರಿಗೆ ಉದ್ಯೋಗ ಮಾಡ, ಈಗ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಲ್ಲ. ಒಂದು ಅಂಗಡಿ ಹಾಕಿಕೊಟ್ರೆ ಒಬ್ಬ SC ಒಬ್ಬ ಯುವಕ ಹೊಟ್ಟೆ ತುಂಬ್ಕೋತಾನೆ, ಜೀವನ ಮಾಡ್ತಾನೆ. ಅದನ್ನು ಬಿಟ್ಟು ಈ ನಿಮ್ಗೆ ಅದು ಮೊನ್ನೆ ಲಿಸ್ಟು ಓದಿದ್ರು ಇಷ್ಟು ಕ್ಯಾಟ್ ಅನ್ನಿಸ್ತದ. SC TSP ದುಡ್ಡು ದಲಿತರ ಖರ್ಚು ಮಾಡೋದು ಬಿಟ್ಟು ಇಂಥ ಜನರಲ್ ಗಾರ್ಡನ್ ಅಭಿವೃದ್ಧಿಗೆ ಕೊಟ್ಟಾರ. ಗಾರ್ಡನ್ಗೆ ದಲಿತರ ಅಭಿವೃದ್ಧಿಗೆ ಏನು ಸಂಬಂಧ ರೀ? ಗಾರ್ಡನ್ ಎಲ್ಲರಿಗೂ ಬರ್ತದೆ. ನಾವು ಅದ್ರ ಸ್ಪೀಕರ್ ಹೇಳ್ತಾರೆ, ಇಲ್ಲ ಅಲ್ಲಿ ಗುಡ್ಡಗಾಡ್ದಾಗ SC ST ಜನಾಂಗ ಬಾಯಿರ್ತಾರೆ, ಅವ್ರಿಗೆ ರಕ್ಷಣೆಗಾಗಿ ನಾವು ಬೇಲಿ ಹಾಕಿವಿ ಅಂದ್ರೆ ಆ ಹುಲಿ ಗುರ್ತಾಗ್ತದನ್ನು. ಇದು SC ST ಅದು ಬೇಲಿ ಹಾಕ್ಯಾರ, ಅವರಿಗೆ ಕಡಿಬಾರ್ದು. ಲಿಂಗಾಯತರಿಗೆ ಬಂದ್ರೆ ಕಡಿಬೇಕು, ಬ್ರಾಹ್ಮಣರಿಗೆ ಬಂದ್ರೆ ಕಡಿಬೇಕು, ಮರಾಠರು ಬಂದ್ರೆ ಕಡಿಬೇಕು ಅಂದರೆ ಇಷ್ಟು ಅಲ್ಲಿಂದ ಒಮ್ಮೆನ ಹಿಂಗೆ ಅಂದ್ಕೊಳ್ಳೆ ಸ್ಪೀಕರ್ ವಾಪಸ್ ತೊಗೊಂಡು ಎತ್ತಾಡ್ರಿ, ಮುಗಿಸಿ ವಾಪಸ್ ತೊಗೊಂಡ್ರಿ. ಅಂದರೆ ಯಾವ ರೀತಿ ಕಾಂಗ್ರೆಸ್ನಾಗಲಿ ದಲಿತರ ಮೇಲೆ ಇವತ್ತು ನೋಡಿರಿ, ಮುಸ್ಲಿಮ್ದು ಯಾವುದೇ ಫಂಡ್ ವಾಪಸ್ ತೊಗೊಂಡಿಲ್ಲ ಮತ್ತು ದುರುಪಯೋಗ ಮಾಡ್ಕೊಂಡಿಲ್ಲ. ಅವ್ರು ಹೆಚ್ಚು ಕೊಟ್ಕೋತ ಹೊಂಟಾರ. 150 ಕೋಟಿ ರೂಪಾಯಿ ಒಕ್ಕಪ್ಪದ್ದು ಕಂಪೌಂಡ್ ಕಟ್ಲಾಕ್ ಕೊಡ್ತೀನಿ ಅಂತ. ಯಾಕೆ ಅವ್ರು ಅಷ್ಟೇ ಓಟ್ ಹಾಕಿದ್ದಾರೆ? ಅವ್ರು ಏನು ಅಟ್ಟೆ ಓಟ್ ಹಾಕ್ಬೇಕು. ನಮ್ಮ ಮಂದಿ ಬುದ್ಧಿ ಬರ್ಬೇಕೇನ. ನಾವು ವೀರಶೈವ ಲಿಂಗಾಯತರು. ಅವ್ರು ಯಾವ ಸರ್ಟಿಫಿಕೇಟ್ ತೊಗೊಂಡಾರ? ಪಾಪ ದಲಿತರ ಹಕ್ಕು ಕಸ್ಕೊಂಡಾರ. ಈಗ ನಾ SC ಸರ್ಟಿಫಿಕೇಟ್ ತೊಗೊಂಡ್ರೆ ನಮ್ಮ ಮನುಷ್ಯತ್ತಾರೆ. ನಾವೊಂದು ಸ್ಪೃಶ್ಯ ಜನಾಂಗ ಅಸ್ಪೃಶ್ಯ ಜನಾಂಗ ಅಂತ ಬಾಬಾ ಸಾಹೇಬ್ರು 2 ವರ್ಗ ಮಾಡ್ಯಾರ. ಸಾವಿರಾರು ವರ್ಷಗಳಿಂದ ಯಾವ ಜನಾಂಗವನ್ನು ಇವತ್ತು ತುಳಿದಾರ, ಅವ್ರನ್ನ ಊರಿನಿಂದ ದೂರ ಇಟ್ಟಾರ, ಅಂಥ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ಕೊಟ್ಟಾರ. ಈಗ ನಾ ಲಿಂಗಾಯತಾಗಿ ನಾಳೆ SC ಸರ್ಟಿಫಿಕೇಟ್ ತೊಗೊಂಡ್ರೆ ಅದಕ್ಕೆ ನಾವು ಮೊನ್ನೆ ಹೇಳಿದ್ದು ವಿಧಾನಸಭೆಯಲ್ಲಿನೂ ಇವತ್ತು ಚರ್ಚೆ ಆಗಲಕತ್ತಿದ್ದು SC ST ಜನಾಂಗದ ದುಡ್ಡು ಏನಿದೆ, ದುರ್ದೈವ ಅಂದ್ರೆ ಅದಕ್ಕೆ ಖರ್ಚು ಮಾಡ್ಯಾರಂದು 24,000 ಕೋಟಿ ರೂಪಾಯಿ. ಅವ್ರು ಅದನ್ನು ನೋಡಿಬಿಟ್ರೆ ಇವ್ರು ದಲಿತರು ಎಷ್ಟು ವಿರೋಧಿ ಅದಾರ ನೋಡ್ರಿ. ಆ ಕೊಡಗು ಒಳಗೆ ಬೇಲಿ ಹಾಕ್ಯಾರತ್ತೆ. ಅದಕ್ಕೆ ಹುಲಿಗಳು ಮತ್ತು ಆನೆಗಳು ಬರಬಾರ್ದತ್ತ. ಎದರೊಬ್ಬರು ದೊಡ್ಡದು SC ST ಜನಾಂಗದ ಅಭಿವೃದ್ಧಿಗೆ ಇರುವಂಥ ದುಡ್ಡು. ಯಾವುದೋ ಒಂದು ಹೈಸ್ಕೂಲ್ ಕಟ್ಟಾರ, SC ST ಜನಾಂಗದ ದುಡ್ಡು. SC ST ಜನಾಂಗದ ದುಡ್ಡು ಅವ್ರ ಅಭಿವೃದ್ಧಿಗೆ ಹೋಗ್ಬೇಕು. ಅವ್ರಿಗೆ ಮನೆ ಕಟ್ಟಿಕೊಡ್ರಿ, ಅವ್ರ ಓಣ್ಯಾಗ ರೋಡ್ ಮಾಡಿರಿ, ಅವ್ರ ಕುಡಿ ನೀರಿನ ವ್ಯವಸ್ಥೆ ಮಾಡಿರಿ. ಅವ್ರಿಗೆ ಎಲ್ಲೆಲ್ಲಿ ಸರ್ಕಾರಿ ಇರೋದು ಕಾಂಪ್ಲೆಕ್ಸ್ ಅದಾವೆ. ಇಲ್ಲಿ ನಾವು ಎಲ್ಲೊಂದು ಕಾಂಪ್ಲೆಕ್ಸ್ ಕಟ್ಟಿವಿ, ಅದು SC ST ಬಿಟ್ಟರೆ ಯಾರಿಗೂ ಕೊಡಕ್ಕೆ ಬರೋದಿಲ್ಲ. ಇಲ್ಲೇನು ಕಟ್ಟಿವಲ್ಲ, ಪೂರ್ತಿ SCP TSP ಹಣದಿಂದ ಕಟ್ಟಿವಿ ನಾವು. ಇವತ್ತು ನಾವು ಅಲ್ಲಿ SC ST ಜನಾಂಗದವ್ರಿಗೆ ಉದ್ಯೋಗ ಮಾಡ, ಈಗ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಲ್ಲ. ಒಂದು ಅಂಗಡಿ ಹಾಕಿಕೊಟ್ರೆ ಒಬ್ಬ SC ಒಬ್ಬ ಯುವಕ ಹೊಟ್ಟೆ ತುಂಬ್ಕೋತಾನೆ, ಜೀವನ ಮಾಡ್ತಾನೆ. ಅದನ್ನು ಬಿಟ್ಟು ಈ ನಿಮ್ಗೆ ಅದು ಮೊನ್ನೆ ಲಿಸ್ಟು ಓದಿದ್ರು ಇಷ್ಟು ಕ್ಯಾಟ್ ಅನ್ನಿಸ್ತದ. SC TSP ದುಡ್ಡು ದಲಿತರ ಖರ್ಚು ಮಾಡೋದು ಬಿಟ್ಟು ಇಂಥ ಜನರಲ್ ಗಾರ್ಡನ್ ಅಭಿವೃದ್ಧಿಗೆ ಕೊಟ್ಟಾರ. ಗಾರ್ಡನ್ಗೆ ದಲಿತರ ಅಭಿವೃದ್ಧಿಗೆ ಏನು ಸಂಬಂಧ ರೀ? ಗಾರ್ಡನ್ ಎಲ್ಲರಿಗೂ ಬರ್ತದೆ. ನಾವು ಅದ್ರ ಸ್ಪೀಕರ್ ಹೇಳ್ತಾರೆ, ಇಲ್ಲ ಅಲ್ಲಿ ಗುಡ್ಡಗಾಡ್ದಾಗ SC ST ಜನಾಂಗ ಬಾಯಿರ್ತಾರೆ, ಅವ್ರಿಗೆ ರಕ್ಷಣೆಗಾಗಿ ನಾವು ಬೇಲಿ ಹಾಕಿವಿ ಅಂದ್ರೆ ಆ ಹುಲಿ ಗುರ್ತಾಗ್ತದನ್ನು. ಇದು SC ST ಅದು ಬೇಲಿ ಹಾಕ್ಯಾರ, ಅವರಿಗೆ ಕಡಿಬಾರ್ದು. ಲಿಂಗಾಯತರಿಗೆ ಬಂದ್ರೆ ಕಡಿಬೇಕು, ಬ್ರಾಹ್ಮಣರಿಗೆ ಬಂದ್ರೆ ಕಡಿಬೇಕು, ಮರಾಠರು ಬಂದ್ರೆ ಕಡಿಬೇಕು ಅಂದರೆ ಇಷ್ಟು ಅಲ್ಲಿಂದ ಒಮ್ಮೆನ ಹಿಂಗೆ ಅಂದ್ಕೊಳ್ಳೆ ಸ್ಪೀಕರ್ ವಾಪಸ್ ತೊಗೊಂಡು ಎತ್ತಾಡ್ರಿ, ಮುಗಿಸಿ ವಾಪಸ್ ತೊಗೊಂಡ್ರಿ. ಅಂದರೆ ಯಾವ ರೀತಿ ಕಾಂಗ್ರೆಸ್ನಾಗಲಿ ದಲಿತರ ಮೇಲೆ
ಇವತ್ತು ನೋಡ್ರಿ ಮುಸ್ಲಿಮ್ದು ಯಾವುದೇ ಫಂಡ್ ವಾಪಸ್ ತೊಗೊಂಡಿಲ್ಲ ಮತ್ತು ದುರುಪಯೋಗ ಮಾಡ್ಕೊಂಡಿಲ್ಲ. ಹೆಚ್ಚು ಕೊಡೋದು. ಅವ್ರು ಹೆಚ್ಚು ಕೊಟ್ಕೋತ ಹೊಂಟಾರ. 150 ಕೋಟಿ ರೂಪಾಯಿ ಅವು ವಕಫದ್ದು ಕಂಪೌಂಡ್ ಕಟ್ಲಾಕ್ ಕೊಡ್ತೀನಿ ಅಂತ. ಯಾಕೆ ಅವ್ರು ಅಷ್ಟೇ ಓಟ್ ಹಾಕಿದ್ದಾರೆ? ಅವ್ರು ಅಟ್ಟೆ ಇನ್ನೇನು ಅಟ್ಟೆ ಓಟ್ ಹಾಕ್ಬೇಕು. ನಮ್ಮ ಮಂದಿ ಬುದ್ಧಿ ಬರ್ಬೇಕೇನ.